ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ನಾವು ತಿರುಪತಿಗೆ ಬಂದಿದ್ದೀವಿ ನಮ್ಮ ಫ್ಯಾಮ್ಲಿ ಸಮೇತ. ಈಗ ತಾನೇ ಕಾಣಿಪಾಕಂ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇರೋವಂಥದ್ದು ಝೂಗೆ ಹೋಗ್ತಾ ಇದ್ದೀವಿ. ಸೊ ಹಾಸಿನಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ. ಹಾಸಿನಿನ ಈಗ ಖುಷಿ ಪುಟಾಣಿನೂ ಜಾಯ್ನ್ ಆಗಿದ್ದಾಳಲ್ಲ, ಖುಷಿ ಪುಟಾಣಿನೂ ಕರ್ಕೊಂಡು ನಾವೆಲ್ಲ ಹೊರಟಿದ್ದೀವಿ. ಹಾಯ್ ಮಾಡು ಹನಿ. ಮಾ ಹಾಯ್ 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 ಹಾಯ್. ಸೊ ಈಗ ಹೊರಟಿದ್ದೀವಿ. ಕಮಾನ್ ಲೆಟ್ಸ್ ಗೋ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. Sharp left onto the ramp to National Highway. ಇದು ನಂದು ಟೀ ಶರ್ಟ್, ನಂದು ನೋಡು. ನಾವು ಝೂಗೆ ಹೋಗ್ತಾ ಇರೋದಕ್ಕೆ ನಮ್ಮ ಖುಷಿ ಪುಟಾಣಿ ಡೈನೋಸಾರ್ ಬೇಬಿ ಆಗಿದ್ದಾಳೆ. ಡೈನೋ ಬೇಬಿ, ಡೈನೋ ಬೇಬಿ, ಡೈನೋ ಬೇಬಿ. ಜೀನ್ಸಿ ಪ್ಯಾಂಟ್ ಅಲ್ಲ, ಜೀನ್ಸ್ ಗೈಸ್. ಕಾಣಿಪಾಕಂ ಹೋಗಿದ್ವಲ್ಲ, ಕಾಣಿಪಾಕಮಲ್ಲಿ ಗಣೇಶಂದು ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಮ್ಯಾಂಗೋ ಮಾರ್ತಾಯಿದ್ರು. ಸೊ ಅದಕ್ಕೆ ಮ್ಯಾಂಗೋ ತೊಗೊಂಡಿದ್ವಿ. ಈಗ ಅಮ್ಮ ಎಲ್ಲರಿಗೂ ಮ್ಯಾಂಗೋನ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ತಿನ್ಕೊಂಡು ಈಗ ತಿರುಪತಿ ಹತ್ರನೇ ಇರುವಂತಹ ಒಂದು ಝೂಗೆ ಹೊರಟಿದ್ದೀವಿ. ಪುಟಾಣಿ ಹಾಡು ಹೇಳ್ತೀರಾ? ಯಾವ್ದು ಹೇಳ್ತೀರಾ ಹೇಳಿ ಹೇಳಿ. ಗೈಸ್, ಈಗ ಟಿಫನ್ ಮಾಡೋದಕ್ಕೆ ಅಂತೇಳಿ ತಿರುಪತಿಗೆ ಹೋಗೋ ರೂಟಲ್ಲಿ ಶ್ರೀ ಪವಿತ್ರ ಗ್ರ್ಯಾಂಡ್ ಎಂಬ ಹೋಟೆಲ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಟಿಫನ್ ಮಾಡಿಕೊಂಡು ಆಮೇಲೆ ಝೂಗೆ ಹೋಗೋಣ ಅಂತೇಳಿ. ಇಲ್ಲಿ ನೋಡ್ರೆ ತುಂಬಾನೇ ಬ್ಯೂಟಿಫುಲ್ ಇತ್ತು ಔಟ್ಸೈಡ್ ವ್ಯೂ. ಹಾಗೆ ಒಳಗಡೆ ಹೋದ್ವಿ. ನಮ್ಮ ಪುಟಾಣಿ ನೋಡಿ ನನಗಿಂತ ಮೊದಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ನಾನು ಬರೋದೇ ತಡ, ನಮ್ಮ ಪುಟಾಣಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾಳೆ ಟಿಫನ್ ಮಾಡಲಿಕ್ಕೆ ಅಂತೇಳಿ. ಸರಿ ಅಂತೇಳ್ಬಿಟ್ಟು ನಾನು ಹೋಗಿ ಅವ್ರ ಜೊತೆ ಜಾಯ್ನ್ ಆದೆ. ಈ ಸೈಡ್ ಬಂದು ನಮ್ಮ ರೈಟ್ ಸೈಡ್ಗೆ ನವೀನ್ ಹಾಗೆ ಅಣ್ಣ ಕುತ್ಕೊಂಡಿದ್ದಾರೆ. ಗೈಸ್, ಹೋಟೆಲ್ಗೆ ಬಂದಿದ್ದೇ ತಡ ನಮ್ಮ ಖುಷಿ ಪುಟಾಣಿ ಹಾಗೆ ಹಾಸಿನಿದು ಕ್ವಾಟ್ಲೆ ಶುರುವಾಯಿತು. ಇಲ್ಲಿ ಒಂದಷ್ಟು ಪೇಂಟಿಂಗ್ಸ್ ಎಲ್ಲ ನೋಡಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ನೋಡಿ. ನಮ್ಮ ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್, ನಮ್ಮ ಖುಷಿ ಪುಟಾಣಿ ಇಲ್ಲಿ ಮೆನು ಕಾರ್ಡ್ನ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಮಮ್ಮಿ ನಾನು ಇವತ್ತು ಆರ್ಡ್ರ್ ಮಾಡ್ತೀನಿ ಅಂತೇಳಿ ಮೆನು ಕಾರ್ಡ್ನ ಎತ್ಕೊಂಡು ತಿರ್ವಾಕಿದ್ದು ಒಂದು ಸಹ ಆರ್ಡ್ರ್ ಮಾಡೋಕ್ಕೆ ಕೊಡ್ತಿಲ್ಲ. ಸರಿ ಅಂತೇಳಿ ಅವಳೇ ಆರ್ಡ್ರ್ ಮಾಡಲಿ ಅಂತ ಸುಮ್ಮನೆ ಇದ್ದರೆ ನೋಡ್ತಾ ಇದ್ವಿ ಏನು ಆ ಬುಕ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡಿದ್ದೋ.
ಆಮೇಲೆ ನಾವು ಖುಷಿ ಪುಟಾಣಿಗೆ ಇಡ್ಲಿ ಅಂದರೆ ಫೇವ್ರೆಟ್, ಅದಕ್ಕೆ ಇಡ್ಲಿ ನಮಗೆಲ್ಲ ಇಡ್ಲಿ ವಡೆ ಸಾಂಬಾರು ಹೇಳಿ, ಆಮೇಲೆ ನಮ್ಮ ಹಾಸಿನಿಗೆ ಏನು ಬೇಕು ಅಂತ ಕೇಳಿದ್ರೆ ಅವಳ ಫೇವ್ರೆಟ್ ಇದೇ ಇದೆಯಲ್ವಾ ದೋಸೆ ಅಂತ ಹೇಳಿದ್ಲು. ಸೊ ಅದರಲ್ಲಿ ಸ್ಪೆಷಲಾಗಿ ಟೋಪಿ ದೋಸೆ ಅನ್ನೋದು ನಮ್ಮ ಹನಿದು ಒಂದು ಸ್ಪೆಷಲ್ ಮೆನು ಅಂತ ಹೇಳ್ಬೋದು. ಅವಳ ಫೇವ್ರೆಟ್. ನಮ್ಮ ವ್ಲಾಗ್ಸ್ ಕಂಟಿನ್ಯೂ ಆಗಿ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನಪ್ಪ ಅಂತಂದರೆ ಅವಳು ಸ್ಪೆಷಲ್ಲಾಗಿ ಆರ್ಡ್ರ್ ಮಾಡುವಂತಹ ಒಂದು ಟಿಫನ್ ಅಂದರೆ ಟೋಪಿ ದೋಸೆ. ಸೊ ದೋಸೆನ ಆರ್ಡ್ರ್ ಮಾಡಿದ್ವಿ, ನೋಡಿ ಏನೇನು ಕ್ವಾಟ್ಲೆ ಕೊಡ್ತಾರೆ ಅಂತ. ಸಿಲಿಯಾ ಏನು ತಪ್ಪಲೆಲ್ಲಿ ತಿಂತಿದ್ಯಾ? ಈ ರೆಸ್ಟೋರೆಂಟಲ್ಲಿ ಪುಟ್ಟ ಮಕ್ಕಳಿಗೆ ಏನಾದರೂ ಟಾಯ್ಸ್ ಅಂತೆ, ಹಾಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಶಾಪ್ ಮಾಡಲಿಕ್ಕೆ ಅಂತೇಳಿ ಪುಟ್ಟದಾದಂಥ ಒಂದು ಶಾಪ್ ಇಟ್ಟಿದ್ರು. ಅದನ್ನು ಆಮೇಲೆ ತೋರಿಸ್ತೀನಿ. ಗೈಸ್ ಈಗ ಟಿಫನ್ ಬಂತು, ಟಿಫನ್ ಮಾಡೋ ಸಮಯ. ಗೈಸ್ ಟಿಫನ್ ಬಂದಿದೆ, ಇಡ್ಲಿ ವಡೆ ಸಾಂಬಾರು. ಈಗ ಟಿಫನ್ ಮಾಡೋ ಸಮಯ. ಟಿಫನ್ ಮಾಡಿ ಆಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಮೊದಲೆಲ್ಲ ನಮ್ಮ ಖುಷಿ ಪುಟಾಣಿಗೆ ಟಿಫನ್ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಯಾಕಪ್ಪ ಅಂತಂದರೆ ಅವಳು ಟಿಫನ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅವಳು ಟಿಫನ್ ತಿನ್ನಿಸಿ ಮುಗಿಸೋ ಅಷ್ಟೊತ್ತಿಗೆ 1 ಅವರ್ ಆಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಈಗೀಗ ಒಂದು 2-3 ಮಂತ್ಸಿಂದ ತುಂಬಾ ಇಷ್ಟಪಡ್ತಾಳೆ ಫುಡ್ ಅಂದರೆ, ಅವಳಿಗೆ ತುಂಬಾ ಇಷ್ಟ. ಸೊ ಅವಳೇ ಟಿಫನ್ ಮಾಡೋದೆಲ್ಲ ಕಲ್ತಿದ್ದಾಳೆ. ಸೊ ನಾವೇನು ತಿನ್ಸೋ ಅಷ್ಟೇ ಇರೋದಿಲ್ಲ, ತನ್ನ ಪಾಡಿಗೆ ತಾನು ತಿಂತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಕಂಫರ್ಟ್ ಇರಲಿಲ್ಲ ಕುತ್ಕೊಳೋದಕ್ಕೆ, ಅದಕ್ಕೆ ಬೇಬಿ ಸೀಟನ್ನು ತರಿಸ್ಕೊಂಡೆ. ಬೇಬಿ ಸೀಟನ್ನು ತಗೊಬಂದು ಕೊಟ್ಟರು. ನಾನು ಅದರಲ್ಲಿ ಕೂಡಿಸಿ ಆಮೇಲೆ ಖುಷಿ ಪುಟಾಣಿಗೆ ಅವಳು ಪ್ಲೇಟ್ ಕೊಟ್ಟರೆ ಅವಳಷ್ಟಕ್ಕವಳೆ ಲಿಟಲ್ ಬಿಟ್ ಅವಳು ಒಂದು ಸ್ಪೂನಲ್ಲಿ ಬೇಬಿ ಸೀಟರಲ್ಲಿ ಕುತ್ಕೊಂಡು ನಮ್ಮ ಖುಷಿ ಪುಟಾಣಿ ಟಿಫನ್ ಮಾಡ್ತಾ ಇದ್ಲು. ನಮ್ಮ ಪುಟಾಣಿ ಹಾಸಿನಿಗೆ ದೋಸೆ ಬರಲಿಲ್ಲ, ಆರ್ಡ್ರ್ ಮಾಡಿದ್ವಿ, ಇನ್ನೂ ಸ್ವಲ್ಪ ಲೇಟ್ ಆಯಿತು ಬರೋದು. ಅದಕ್ಕೋಸ್ಕರ ಆ ಗ್ಯಾಪಲ್ಲಿ ಖುಷಿ ಪುಟಾಣಿಗೆ ಹನಿ ಇಡ್ಲಿ ಎಲ್ಲ ಸ್ಪೂನಲ್ಲಿ ಬಿಡಿಸ್ಕೊಡ್ತಾ ಇದ್ಲು, ಕಟ್ ಮಾಡಿ. ಸೊ ಅವಳು ಖುಷಿ ಪುಟಾಣಿ ಅದನ್ನು ಎತ್ಕೊಂಡು ಒಂದೊಂದೇ ತಿಂತಾ ಇದ್ಲು. ನಮ್ಮ ಪುಟಾಣಿ ನೋಡ್ರಿ ಎಷ್ಟು ಚೆನ್ನಾಗಿ ಅವ್ರ ತಂಗಿನ ನೋಡ್ಕೊತಾಳೆ ಅಂತ. ಗೈಸ್ ಮೊದಲೆಲ್ಲ ನಮ್ಮ ಹಾಸಿನಿ ಖುಷಿ ಪುಟಾಣಿಗೆ ಟಾಯ್ಸ್ ಕೊಡ್ತಿರ್ಲಿಲ್ಲ, ಅವಳನ್ನ ಆಟ ಆಡಿಸ್ತಿರ್ಲಿಲ್ಲ, ಅವಳ ಜೊತೆ ಹೊಂದಾಣಿಕೆಯಿಂದ ಇರ್ತಾ ಇರಲಿಲ್ಲ. ಸೊ ಈಗೀಗ ತುಂಬಾ ಚೆನ್ನಾಗಿ ತಂಗಿನ ನೋಡ್ಕೊತಾಳೆ. ಅವಳಿಗೆ ಹಾಲಿಡೇಸ್ ಬಂದರೆ ಸಾಕು ತಂಗಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ. ನೋಡಿ ಪುಟಾಣಿಗೆ ಇಡ್ಲಿನ ಸಾಂಬಾರೆಲ್ಲ ಹದ್ದು ತಿನ್ಸೋದಕ್ಕಂತ ಹೋಗ್ತಾಳೆ, ಪಾಪ ಅವಳು ತಿನ್ನೋದಿಲ್ಲ. ಸರಿ ಬಿಡು ಹನಿ, ಅವಳಷ್ಟಕ್ಕವಳೆ ತಿನ್ನಲಿ, ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ. ಪಾಪ ಅವಳು ಹೋಗಿ ಅವಳ ಪ್ಲೇಸಲ್ಲಿ ಕುತ್ಕೊಂಡ್ಳು. ಹಾಸಿನಿಗೆ ದೋಸೆ ಆರ್ಡ್ರ್ ಮಾಡಿದ್ವಲ್ಲ, ಸೊ ತುಂಬಾ ಡಿಲೇ ಆಯಿತು ಅವಳು ದೋಸೆ ಬರೋ ಅಷ್ಟೊತ್ತಿಗೆ. ಅವಳು ಪಾಪ ವೆಯ್ಟ್ ಮಾಡಿ ಸುಸ್ತಾಗ್ಬಿಟ್ಟಿದ್ಲು. ನಮ್ಮ ಪುಟಾಣಿ ನೋಡಿದ್ರೆ ತನ್ನ ಪಾಡಿಗೆ ತಾನೇ ಎಂಜಾಯ್ ಮಾಡ್ತಿತ್ತು ಟಿಫನ್ ಮಾಡ್ಕೊಂಡು. ಸರಿ ಅಂತ ಹೇಳ್ಬಿಟ್ಟು ಈ ಗ್ಯಾಪಲ್ಲಿ ಒಂದು ವಿಡಿಯೋ ಹಾಕೋಣ ಖುಷಿ ಪುಟಾಣಿದು ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಖುಷಿ ಪುಟಾಣಿ ಟಿಫನ್ ಮಾಡ್ತಿರೋ ಅಂಥದ್ದು. ಸೊ ಗೈಸ್ ನೋಡ್ಕೊಂಬನ್ನಿ. ಬರವನ್ನು ತಿಂಡಿಪೋತಿ ಅಂದ್ರೆ ಇವಳು ಯಾವಾಗ ನೋಡು ತಿಂತಿರ್ತಾಳೆ, ಆದ್ರೂ ಮೈಗೆ ಹತ್ತೋದಿಲ್ಲ. ಗೋಬಿ ಐಸ್ ಕ್ರೀಮ್, ಪಾನಿಪುರಿ, ಫ್ರೆಂಚ್ ಫ್ರೈಸ್, ಪಿಜ್ಜಾ, ಬರ್ಗರ್, ಬೇಕರಿ ಐಟಮ್ ಏನೇ ಸಿಕ್ಕರು ಬಿಡೋದಿಲ್ಲ. ಮನೆಯ ಊಟ ಅಂದ್ರೆ ಯಾಕೋ ಯಾರೇ ಎಷ್ಟು ಫೋರ್ಸು ಮಾಡಿದ್ರು ಜಾಸ್ತಿ ಅಂತೂ. ಚೆನ್ನಾಗಿದ್ಯಾ? ಸೂಪರಾ ಖುಷಿ? ಸೂಪರಾ? ಯಮ್ಮಿ ಡನ್. ಓ ನೋ, ಬಿದ್ದೋಯ್ತು. ಏನಾನಿದ್ದು? ಟೋಪಿ ದೋಸೆ ಎಲ್ಲ ಇದು ಮಲ್ಕೊಂಡಿರೋ ದೋಸೆ, ಸ್ಲೀಪಿಂಗ್ ದೋಸೆ. ಏನು ಹೇಳ? ಅಲ್ಲ ಇದು ಸ್ಲೀಪಿಂಗ್ ದೋಸೆ.
Not topi dosa. It is sleeping dosa. No, no, no. ಗೈಸ್, ನಮ್ಮ ಖುಷಿ ಪುಟಾಣಿ ಟಿಫನ್ ಮಾಡಿದ ತಕ್ಷಣ ಒಂದು ಗ್ಲಾಸ್ ಹಾಲು ಕುಡಿಯೋ ಅಭ್ಯಾಸ ಇದೆ. ಸೊ ಡೈಲಿ ಅಷ್ಟೇ, ಅವಳು ಟಿಫನ್ ಮಾಡಾದ್ಮೇಲೆ ಒಂದು ಗ್ಲಾಸ್ ಹಾಲು ಕುಡಿತಾಳೆ. ಕುಡ್ದಾದ್ಮೇಲೆ 1-2 ಅವರ್ ಏನು ತಿನ್ನೋದಿಲ್ಲ. ಆಮೇಲೆ ನಾವೆಲ್ಲ ಟಿಫನ್ ಮಾಡಿ ಮುಗಿಸಿದ್ವಿ. ಆದರೆ ನಮ್ಮ ಹಾಸಿನಿ ಪಾಪ ಅವಳ ಫುಡ್ಡು ತುಂಬಾ ಡಿಲೇ ಆಗಿ ಬಂದಿದ್ದಕ್ಕೆ ಈಗ ತಾನೇ ತಿಂತಾ ಇದ್ದಾಳೆ. ಇಲ್ಲಿ ಫೇಮಸ್ ಅಂತಂದರೆ ಈ ಒಂದು ಹೋಟೆಲಲ್ಲಿ ಪೆಸರಟ್ಟು ಇಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಅವರು ಬಂದು ಟ್ರೈ ಮಾಡಿ ಒಂದ್ಸರಿ ಅಂತ ಹೇಳಿದ್ರು. ಸೊ ನಮ್ದೆಲ್ಲ ಟಿಫನ್ ಆಗಿತ್ತಲ್ವ, ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ ಅಂತೇಳಿ. ಆಮೇಲೆ ಇಲ್ಲಿ ಒಂದು ಪುಟ್ಟದಾದಂಥ ಒಂದು ಶಾಪ್ ಇಟ್ಟಿದ್ರು. ಸೊ ಟಾಯ್ಸ್ ಹಾಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಂತ ಒಂದು ಶಾಪ್ ಇಟ್ಟಿದ್ರು ಮಕ್ಕಳಿಗೆ ಅಂತೇಳಿ. ನೋಡಿ, ಟಿಫನ್ ಮಾಡಾದ್ಮೇಲೆ ಖುಷಿ ಪುಟಾಣಿ ಅವ್ರ ಡ್ಯಾಡಿನ ಕರ್ಕೊಂಡು ಶಾಪಿಂಗ್ ಅಂತ ಹೋಗಿದ್ದಾಳೆ. ಗೈಸ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ಥರ ಫೆಸಿಲಿಟಿನೂ ಇಲ್ಲಿ ಮಾಡಿದ್ದಾರೆ. ಸೊ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಟಾಯ್ಸ್ ಎಲ್ಲ ಇದೆ ಇಲ್ಲಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಮ್ಮ ಹನಿಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಯಾಕಪ್ಪ ಅಂತಂದರೆ ಇಲ್ಲೆಲ್ಲ ಟಾಯ್ಸ್ ಇದೆಯಲ್ವಾ, ಸೊ ಟಾಯ್ಸ್ನ ನೋಡಿ ತುಂಬ ಖುಷಿ ಆಗ್ಬಿಟ್ಲು ಅವಳು. ಸೊ ಈಗ ನೋಡ್ತಾ ಇದ್ದೀವಿ ಏನು ತಗೊಳ್ಳೋಣ ಮಕ್ಕಳಿಗೆ ಅಂತ. ಮುಗಿಲೇರಿ ನಿಂತ ಸೂರ್ಯ ಕಂಡರೆ ಸುಡುವಂತ ಭಾವ, ಮಳೆ ಬೆಳ್ಳಿಗೆ ರಂಗನು ಮೂಡಿಸಿಲ್ಲವೇ, ನಗುವ ಚಂದಿರನಲ್ಲಿ ಕಲೆಯ ಕಾಣೋರೆ ಇಲ್ಲಿ, ಬೆಳದಿಂಗಳ ರಂಗಾವಲಿ ಬಲ್ಲರೆ, ನಿನಗೆ ಹೇಳಲೆಂದು ಮಾತೊಂದೆ ಒಂದು ನನ್ನಲ್ಲೇ ಉಳಿದಂತೆ, ರವಿಯ ದಾರಿ ಕಾಯೋ ಮಂದಾರವೇ ನನ್ನ ಆಸೆಯ ಹರಿತಂತೆ, ನೀನಿರೆ ಸನಿಹ ನೀನಿರೆ ನಾಳೆಯ ಪರಿವೆ ಇಲ್ಲವೇ, ನೀನಿರೆ ಸನಿಹ ನೀನಿರೆ ಹೇಳದ ಮಾತು ನೂರಿವೆ, ಹರಿವ ಚಳಿಯಂತೆ ಜಾರುವೆ ನಿನ್ನ ಹನಿಗೆ ಸ್ಕೇಟಿಂಗ್ ತಗೊಂಡು ಹೊರಗಡೆ ಬರ್ತೀವಿ. ಶರದಿ ತೆರೆಯಂತೆ ಚಿಕ್ಕದಾದಂಥ ಒಂದು ಶಾಪ್ ಇತ್ತು. ಇದೆಲ್ಲ ಹ್ಯಾಂಡ್ ಮೇಡ್ ವುಡ್ಡಿಂದ ಮಾಡಿರೋಂತಹ ಟಾಯ್ಸ್. ಸೊ ಇದು ನಾವು ಪುಟ್ಟ ಮಕ್ಕಳಿದ್ದಾಗ ಇವೆಲ್ಲ ಸಿಕ್ತಿತ್ತು. ನಾವೆಲ್ಲ ಈ ಥರ ವುಡ್ಡಲ್ಲಿ ಮಾಡಿರೋಂಥ ಟಾಯ್ಸಲ್ಲಿ ತುಂಬಾ ಆಟ ಆಡಿದ್ದೀವಿ. ಸೊ ಈಗ ನಮ್ಮ ಖುಷಿ ಪುಟಾಣಿ ಹಾಗೆ ಹಾಸಿನಿ ಅವರಿಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತಲ್ವ ಟಾಯ್ಸಲ್ಲಿ. ಈಗ ಎಷ್ಟು ಥರ ಟಾಯ್ಸ್ ಬಂದಿದೆ ಅಲ್ವಾ ಮಕ್ಕಳಿಗೆ, ಲೆಕ್ಕನೇ ಇಲ್ಲ. ತುಂಬ ವೆರೈಟೀಸ್ ಆಫ್ ಟಾಯ್ಸ್ ಬಂದಿದೆ. ಅದಕ್ಕೆ ನಮ್ಮ ಖುಷಿ ಪುಟಾಣಿಗೆ ಈ ಥರ ವುಡ್ಡಿಂದ ಮಾಡಿರೋ ಟಾಯ್ಸ್ ಇರಲಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಪರ್ಚೇಸ್ ಮಾಡಿದೆ ಅವಳಿಗೋಸ್ಕರ. ತುಂಬಾ ಚೆನ್ನಾಗಿತ್ತು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಹಾಗೆ ನೋಡಿ, ಇಲ್ಲೆಲ್ಲ ಗಣೇಶನಂತೆ, ಹಾಗೆ ವೆಂಕಟರಮಣ ಸ್ವಾಮಿ ನೋಡಿ ಅದು ಸಹ ವುಡ್ಡಿಂದ ಮಾಡಿದ್ದಾರೆ. ಪುಟ್ಟ ಪುಟ್ಟದಾದಂತಹ ಒಂದು ಟಾಯ್ಸ್ ಎಲ್ಲ ಎಷ್ಟು ಕ್ಯೂಟ್ ಆಗಿತ್ತು ಗೈಸ್, ನಿಜವಾಗ್ಲೂ. ಹಾಗೆ ಗಣೇಶನೂ ಅಷ್ಟೇ, ಈ ಸೈಡೆಲ್ಲ ತುಂಬಾ ಗಣೇಶ ಫೇಮಸ್ ಅನಿಸುತ್ತೆ. ಎಲ್ಲ ಯಾವ ಶಾಪಲ್ಲಿ ನೋಡಿದ್ರು ಸಹ ಗಣೇಶ ಇಟ್ಟಿದ್ರು. ಸೊ ನಾವು ನಮಗೆ ಬೇಕಾದಂತಹ ಒಂದು ಟಾಯ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನೇನು ಹೊರಡೋ ಸಮಯ ಝೂಗೆ ಹೊರಟಿದ್ದೀವಿ. ನೋಡಿ, ಈ ಥರ ಇದೆ ಔಟ್ಸೈಡ್ ರೆಸ್ಟೋರೆಂಟ್. ತೋರಿಸ್ತೀನಿ ಒಂದು ಸ್ವಲ್ಪ ವ್ಯೂ ನಿಮಗೋಸ್ಕರ. ಸೊ ಗೈಸ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪಾರ್ಕಿಂಗ್ ಸಹ ತುಂಬ ಚೆನ್ನಾಗಿತ್ತು. ಪವಿತ್ರ ಗ್ರ್ಯಾಂಡ್ ಅಂತೇಳಿ. ಇಲ್ಲಿ ಫುಡ್ಡು ಸಹ ತುಂಬಾ ಚೆನ್ನಾಗಿತ್ತು. ನೀವು ಈ ಸೈಡ್ ತಿರುಪತಿ ಬಂದಾಗ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಗೈಸ್ ಬನ್ನಿ ಈಗ ಝೂಗೆ ಹೊರಡೋಣ. ಗೈಸ್ ಫೈನಲಿ ನಾವು ತಿರುಪತಿ ಹತ್ರ ಇರುವಂಥ ಝೂಗೆ ಎಂಟರ್ ಆದ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಈ ಒಂದು ಝೂಗೆ 2 ಟೈಮ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ನಾವು ಔಟ್ಸೈಡು ಟಿಕೆಟ್ ಕೌಂಟರ್ ಇರುತ್ತೆ, ಟಿಕೆಟ್ಸ್ನ ತಗೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಬಂದಮೇಲೆ ನಾವು ನಮ್ಮ ಓನ್ ವೆಹಿಕಲ್ಸ್ಗೆಲ್ಲ ಟಿಕೆಟ್ಸ್ ಇರುತ್ತೆ. ಟಿಕೆಟ್ಸ್ ತಗೊಂಡು ಝೂನ ನೋಡಲಿಕ್ಕೆ ಹೋಗ್ಬೋದು. ಹಾಗೆ ಇಲ್ಲಿ ರೆಂಟೆಡ್
ಸ್ಕೂಟೀಸ್ ಹಾಗೆ ಸೈಕಲ್ಸ್ ಎಲ್ಲ ಅವೈಲಬಲ್ ಇದೆ. ಸೊ ನಾವು ರೆಂಟೆಡ್ ಸ್ಕೂಟೀಸ್ ತಗೊಂಡ್ರೆ 1 ಅವರ್ 2 ಅವರ್ ಈ ಥರ ಅವರ್ಸ್ ವೈಸ್ ನಮಗೆ ಚಾರ್ಜ್ ಮಾಡ್ತಾರೆ. ಸೊ ಈಗ ನಾವು ಸ್ಕೂಟಿ ತಗೊಂಡು ಈಗ ಹೊರಟಿದ್ದೀವಿ. ನವೀನ್ ಅವರು ಒಂದು ಸ್ಕೂಟಿ ತಗೊಂಡ್ರು, ಹಾಗೆ ಚಿನ್ನ ಅಣ್ಣ ಅವರು ಒಂದು ಸ್ಕೂಟಿ ತಗೊಂಡ್ರು. ಈಗ ಇಬ್ರು ಸ್ಕೂಟಿ ಪರ್ಚೇಸ್ ಮಾಡಿ ಈಗ ಸ್ಕೂಟಿಯಲ್ಲಿ ಝೂನ ನೋಡ್ಲಿಕ್ಕೆ ಹೋಗೋಣ, ಬನ್ನಿ ಗೈಸ್. ಖುಷಿ ಬಾಯ್ ಮಾಡು, ಬಾಯ್. ಸೂಪರಾ? ಚೆನ್ನಾಗಿದೆಯಾ? ಹಾ ಸೂಪರ್ ಇದೆ ಗೈಸ್. ಈ ವ್ಲಾಗ್ ತುಂಬಾನೇ ಲೆಂತಿ ಆಗಿರೋದ್ರಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್, ಬಾಯ್ ಬಾಯ್ ಟು ಆಲ್.